ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಡಿದ್ದು ಅಲ್ಲದೆ ಪೊಲೀಸರನ್ನ ಗಾಯಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಮೈಸೂರು ಚಲೋಗೆ ಕರೆ ಕೊಡಲಾಗಿದೆ. ರಾಷ್ಟ್ರೀಯ ಸುರಕ್ಷಾ ಜನಾಂದೋಲನ ಸಮಿತಿಯಿಂದ ಕರೆ ಕೊಡಲಾಗಿರುವುದು. ನಗರದ ಗನ್ ಹೌಸ್ ವೃತ್ತದಿಂದ ಮೆರವಣಿಗೆಯನ್ನು ಇವರು ಹಮ್ಮಿಕೊಂಡಿದ್ದಾರೆ. ಬಳಿಕ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬೃಹತ್ ಸಮಾವೇಶ ನಡೆಸೋದಕ್ಕೂ ಮುಂದಾಗಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದಲಿತ ಮಹಾಸಭಾ ಮತ್ತು ಕಾಂಗ್ರೆಸ್ನಿಂದ ಕೂಡ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿಯಿಂದ ಮೈಸೂರು ಚಲೋಗೂ ಕೂಡ ಕರೆ ಕೊಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೈಸೂರು ನಗರದಲ್ಲಿ ನಿಷೇಧಾಜ್ಞೆಯನ್ನ ಹೇರಲಾಗಿದೆ, ಸೆಕ್ಷನ್ ಹಾಕಲಾಗಿದೆ ಅಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇದನ್ನೆಲ್ಲ ಮೀರಿ ಇವತ್ತು ಮೆರವಣಿಗೆ ನಡೆಯುತ್ತಾ ಅನ್ನೋದು ಪ್ರಶ್ನೆ. ಪೊಲೀಸರಂತೂ ಮುಂಜಾಗ್ರತಾ ಕ್ರಮವಾಗಿ ದೊಡ್ಡ ಸಂಖ್ಯೆಯಲ್ಲಿ ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಆಲ್ಮೋಸ್ಟ್ ಈ ಮೆರವಣಿಗೆಗೆ ಅವಕಾಶ ಇರಲ್ಲ ನಿಷೇಧಾಜ್ಞೆ ಇದ್ದಂತಹ ಸಂದರ್ಭದಲ್ಲಿ. ಅದನ್ನು ಮೀರಿ ಕೂಡ ಇವತ್ತು ಆಗತ್ತಾ ಮೆರವಣಿಗೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಒಬ್ರಿಗೊಬ್ರು ಕೌಂಟರ್ ಕೊಡೋ ರೀತಿಯಲ್ಲಿ ಸಮಾವೇಶಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಈಗ ಎಲ್ಲರದ್ದು ಉದ್ದೇಶ ಜನಜಾಗೃತಿ ಆಗಿದ್ರೆ ಎಲ್ಲರೂ ಒಟ್ಟಾಗಿ ಮಾಡಿದಿದ್ರೆ ಅದಕ್ಕೊಂದು ಅರ್ಥ ಇರ್ತಾ ಇತ್ತು. ಇವ್ರು ಮಾಡ್ತಿದಾರಂತ ಅವರು, ಅವ್ರು ಮಾಡ್ತಿದಾರಂತ ಇವರು ಅಂತ ಸಮಾವೇಶಗಳನ್ನ ಮಾಡ್ತಾ ಇರೋದ್ರಲ್ಲೂ ಕಾಂಪಿಟೇಷನ್ ತೋರಿಸ್ತಾ ಇದ್ರಲ್ಲ, ಏನರ್ಥ ಅನ್ನೋದು ಕ್ವೆಶ್ಚನ್ ಮಾರ್ಕ್. ಇಲ್ಲಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಈಗ ಜನಜಾಗೃತಿ ಮೂಡಿಸೋದು ಒಂದೇ ಉದ್ದೇಶ, ಇಷ್ಟೂ ಸಂಘಟನೆಗಳು ಮತ್ತು ಪಾರ್ಟಿಗಳಿಗೆ ಅಂತ ಆದ್ರೆ ಒಬ್ರೊಬ್ರು ಒಂದೊಂದು ಟೈಮ್ನಲ್ಲಿ ಮಾಡೋದು ಸರಿ. ಬಟ್ ಇಷ್ಟು ಜನನು ಒಮ್ಮಿಂದೊಳಗೆ ಇವತ್ತೇ ನಾವು ಮಾಡೋದಕ್ಕೆ ಮುಂದಾಗ್ತಾ ಇದೀವಿ ಅಂದಾಗ ಒಂದು ಅನುಮಾನ ಬರುತ್ತೆ. ಮೋಟಿವ್ ಏನು ನಿಜವಾಗ್ಲೂ ಅನ್ನೋದು ಒಂದು ಅನುಮಾನ ಬರುತ್ತೆ. ಈಗ ಬಿಜೆಪಿ ಅವ್ರದ್ದು ಕ್ಲಿಯರ್ ಇದೆ ಮೋಟಿವ್. ಈ ಕಡೆಗೆ ದಲಿತ ಸಮಾವೇಶ ಮತ್ತೆ ಕಾಂಗ್ರೆಸ್ ಸಮಾವೇಶ, ಇದ್ರದ್ದು ಮೋಟಿವ್ ಏನು, ಏನೇನು ಮಾಹಿತಿ ಇದೆ? ಅಲ್ಲ, ಉದಯಗಿರಿ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗಲಾಟೆ ನಡೆದು 15 ದಿನವಾಗಿದೆ. 15 ದಿನಗಳ ನಂತರದಲ್ಲಿ ಇವತ್ತು ಬಿಜೆಪಿಯ ಮತ್ತು ಬಿಜೆಪಿಯ ಕೆಲವು ಸಂಘಟನೆಗಳು ಸೇರಿಕೊಂಡು ಜನಜಾಗೃತಿ ಸಮಾವೇಶ, ಅದಕ್ಕೆ ಕೌಂಟರ್ ರೀತಿಯಲ್ಲಿ ಕಾಂಗ್ರೆಸ್ಸು ಮತ್ತು ದಲಿತ ಸಂಘಟನೆಗಳು ಸೇರಿಕೊಂಡು ಅವರೊಂದು ಕೂಡ ಜನ ಸಮಾವೇಶವನ್ನು ಮೈಸೂರಿನಲ್ಲಿ ಹಮ್ಮಿಕೊಂಡಿರುವಂಥದ್ದು. ಅದಕ್ಕೋಸ್ಕರವಾಗಿ ಈ ಎರಡೂ ಸಮಾವೇಶ ಮತ್ತು ಮೆರವಣಿಗೆಗೆ ಮೈಸೂರು ಪೊಲೀಸರು ನಿರಾಕರಣೆಯನ್ನು ಮಾಡಿ ಈಗ ಮೈಸೂರಿನಲ್ಲಿ 161 ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿರುವಂಥದ್ದು. ಮಮತಾ ತಾವೀಗ ಗಮನಿಸ್ತಾ ಇರ್ಬೋದು, ಮೈಸೂರಿನ ಗನ್ನೋಸ್ನ ವೃತ್ತದಿಂದ ಈ ಒಂದು ಇಬ್ಬರ ಪ್ರತಿಭಟನೆಗಳು ಕೂಡ ಇಲ್ಲಿಂದಲೇ ಶುರುವಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಮುಕ್ತಾಯವಾಗ್ತವೆ ಅನ್ನುವಂಥದ್ದು ಇರುವಂಥದ್ದು. ಹಾಗಾಗಿನೇ ಮೈಸೂರಿನಾದ್ಯಂತ ಈಗ 161 ನಿಷೇಧಾಜ್ಞೆಯನ್ನು ಕೂಡ ಮೈಸೂರು ನಗರ ಪೊಲೀಸ್ ಆಯುಕ್ತರು ಏರಿದ್ದಾರೆ. ಆದರೆ ಈ ಒಂದು ಏರಿಕೆಯ ನಿಷೇಧಾಜ್ಞೆಯನ್ನು ಪ್ರಶ್ನೆ ಮಾಡಿ ಇವತ್ತು ಕೋರ್ಟಲ್ಲೂ ಕೂಡ ಈ ಹಿಂದೂಪರ ಸಂಘಟನೆಗಳು ಅರ್ಜಿಯನ್ನು ಹಾಕ್ಕೊಂಡಿದ್ದಾವೆ. ಆ ಅರ್ಜಿಯ ವಿಚಾರಣೆ ಬಹುತೇಕ 11-11:30 ಸುಮಾರಿಗೆ ಹೈಕೋರ್ಟ್ನಲ್ಲಿ ಬರಲಿದೆ. ಆ ಒಂದು ಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ನಡೆಯೋದಿಲ್ಲ ಅನ್ನುವಂಥದ್ದು ನಿರ್ಧಾರವಾಗುತ್ತೆ. ಸದ್ಯಕ್ಕೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಭಾರಿ ಪ್ರಮಾಣದಲ್ಲಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಉದಯಗಿರಿಯ ಘಟನೆ ಎನ್ನುವಂಥದ್ದು ರಾಜಕೀಯಗೊಂಡು ಈಗಾಗಲೇ 10-12 ದಿನಗಳು ಕೂಡ ಆಗೋಗಿದೆ. ಯಾವತ್ತು ಅದು ಪ್ರತಿಭಟನೆ ನಡೀತು, ತದನಂತರದಲ್ಲಿ ಅದು ರಾಜಕೀಯವಾಗಿದ್ದಂಥದ್ದು ಸ್ಪಷ್ಟ. ಈಗ ಅದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ನ ಬೆಂಬಲಿತ ಸಂಘಟನೆಗಳು ಜೊತೆಗೆ ಬಿಜೆಪಿ ಬೆಂಬಲಿತ ಸಂಘಟನೆಗಳು ಈಗ ಪ್ರತಿಭಟನೆ ಹೆಸರಿನಲ್ಲಿ ಮತ್ತೊಂದು ಸುತ್ತಿನ ರಾಜಕಾರಣವನ್ನು ಕೂಡ ಆರಂಭ ಮಾಡಿದ್ದಾರೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಕೆಪಿ ನಾಗರಾಜ್ ವಾಪಸ್ ಬಂದಿ.